ಮಿತ್ರರೇ ನಮಸ್ಕಾರ. ಮಿತ್ರರೇ, ಇದು ದಿ ಟೈಮ್ಸ್ನಲ್ಲಿ ಬಂದಂತಹ ಒಂದು ಆರ್ಟಿಕಲ್. ಈ ಹೆಡ್ಲೈನ್ ಅನ್ನು ನೋಡ್ತಿದ್ದ ಹಾಗೆ ನನಗೆ ಗಾಬರಿ ಆಗ್ಬಿಡ್ತು. ಹೆಡ್ಲೈನ್ ಏನು ಕೇಳಿದ್ರೆ, ಇಂಡಿಯಾ ಕ್ರಾಸಸ್ ರೆಡ್ ಲೈನ್ ಬೈ ಜಾಯ್ನಿಂಗ್ ರಷ್ಯಾ ಬೆಲರೂಸ್ ವಾರ್ ಗೇಮ್. ಇದೇ ಆರ್ಟಿಕಲ್ನಲ್ಲಿ ಮುಂದುವರೆದು ಬರೆಯಲಾಗಿದೆ, ಪ್ರಧಾನಿ ನರೇಂದ್ರ ಮೋದಿ ಅವರು ನ್ಯಾಟೋದ ವಿರುದ್ಧದ ಎಕ್ಸರ್ಸೈಸ್ಗೆ ಭಾರತದ ಸೇನೆಯನ್ನು ಕಳುಹಿಸಿದ್ದಾರೆ. ಈ ಹೆಡ್ಲೈನ್ ಓದ್ತಿದ್ದ ಹಾಗೆ ನನಗೊಂದು ಕಡೆ ಆಶ್ಚರ್ಯ ಆಯಿತು, ಇನ್ನೊಂದು ಕಡೆ ಭಯ ಆಯಿತು. ಭಾರತ ಇಂತಹ ತೀರ್ಮಾನವನ್ನು ಕೈಗೊಂಡು ಬಿಡುತ್ತಾ, ಅದು ಈ ಸಮಯದಲ್ಲಿ? ಹೀಗೆಲ್ಲ ಏನೇನೋ ಯೋಚನೆಗಳು ಒಮ್ಮೆಗೆ ಬಂದು ಹೋಗ್ಬಿಟ್ವು. ಯಾಕೆಂತಂದ್ರೆ ದಿ ಟೈಮ್ಸ್ನಲ್ಲಿ ಬಂದಂತಹ ಆರ್ಟಿಕಲ್ ಇದು. ಭಾರತ ಕೆಂಪು ಗೆರೆಯನ್ನು ದಾಟಿಬಿಟ್ಟಿದೆ ಅಂತ ಹೇಳಿ ಅವರೊಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಸದ್ಯ ಮಿತ್ರರೇ, ಯಾವ ಪರಿಸ್ಥಿತಿ ಇದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ. ಒಂದು ಕಡೆ ನ್ಯಾಟೋ ವರ್ಸಸ್ ರಷ್ಯಾದ ನಡುವೆ ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಈಗಾಗಲೇ ಎರಡು ನ್ಯಾಟೋದ ದೇಶಗಳ ವಾಯು ಪ್ರದೇಶವನ್ನು ರಷ್ಯಾ ಉಲ್ಲಂಘನೆ ಮಾಡಿಬಿಟ್ಟಿದೆ. ತನ್ನ ಡ್ರೋನ್ಗಳನ್ನು ಕಳುಹಿಸಿದೆ. ನ್ಯಾಟೋವನ್ನು ಕೆಣಕುವಂತಹ ಕೆಲಸವನ್ನು ರಷ್ಯಾ ಮಾಡಿದೆ. ಆಗ್ಲೋ ಯುದ್ಧ ಶುರುವಾಗುತ್ತಾ ಅನ್ನುವಂತಹ ಚರ್ಚೆಗಳು ನಡೀತಾ ಇದ್ದಾವೆ. ಇಂತಹ ಪರಿಸ್ಥಿತಿಯಲ್ಲಿ ಭಾರತ ಆಂಟಿ ನ್ಯಾಟೋ ವಾರ್ ಎಕ್ಸರ್ಸೈಸ್ಗೆ ತನ್ನ ಸೇನೆಯನ್ನ ಕಳುಹಿಸಿದೆ ಅಂತ ಹೇಳಿ ಅಂತಾರಾಷ್ಟ್ರೀಯ ಪತ್ರಿಕೆಗಳು ವರದಿ ಮಾಡ್ತಾ ಇದ್ರೆ ಒಬ್ಬ ಭಾರತೀಯನಾಗಿ ಆಶ್ಚರ್ಯ ಆಗದೇ ಇರುತ್ತಾ? ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಭಾರತ ಈ ಒಂದು ವಾರ್ ಎಕ್ಸರ್ಸೈಸ್ಗೆ ಸೇನೆಯನ್ನ ಕಳುಹಿಸಿದ್ದು ಸುಳ್ಳ ಕೇಳಿದ್ರೆ ಖಂಡಿತವಾಗ್ಲೂ ಸುಳ್ಳಲ್ಲ. ಭಾರತ ತನ್ನ ಸೇನೆಯನ್ನ ಅಲ್ಲಿಗೆ ಕಳುಹಿಸಿದೆ. ಆದರೆ ಇವರು ಹೇಳದ ಹಾಗೆ ಕೆಂಪು ಗೆರೆಯನ್ನ ಭಾರತ ದಾಟಿದೆಯಾ? ಖಂಡಿತವಾಗ್ಲೂ ದಾಟಿಲ್ಲ. ಆದರೂ ಈ ಪಾಶ್ಚಿಮಾತ್ಯ ಪತ್ರಿಕೆಗಳಿಗೆ ಈ ರೀತಿಯ ಭಯ ಯಾಕೆ? ಅದೇ ಇರುವಂತಹದ್ದು ಇಂಟ್ರೆಸ್ಟಿಂಗ್ ವಿಚಾರ. ಈ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇಲ್ಲಿ ಮಿತ್ರರೇ, ದಿ ಟೈಮ್ಸ್ ಮಾತ್ರ ಈ ರೀತಿಯಾದಂತಹ ವರದಿ ಮಾಡಿದ್ದಲ್ಲ, ಅಲ್ ಜಜೀರಾ ಕೂಡ ಇದೇ ರೀತಿಯ ವರದಿಯನ್ನು ಮಾಡಿದೆ. ಅವ್ರೇನು ಹೆಡ್ಡಿಂಗ್ ಹಾಕಿದ್ದಾರೆ ಅಂತಂದ್ರೆ, ಇಂಡಿಯಾ ಜಾಯಿನ್ಸ್ ರಷ್ಯಾ ಬೆಲರೂಸ್ ಡ್ರಿಲ್ ಏಮ್ಡ್ ನ್ಯೂಕ್ಲಿಯರ್ ವೆಪನ್ಸ್ ಲಾಂಚ್ ರಿಹರ್ಸಲ್, ಹೀಗಂತ ಅಲ್ ಜಜೀರಾ ಹೇಳ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ದಿ ಆಸ್ಟ್ರೇಲಿಯನ್ ಯಾವ ರೀತಿಯಾಗಿ ವರದಿ ಮಾಡಿದೆ ಅಂತಂದ್ರೆ, ಡೇಂಜರಸ್ ಆಪ್ಟಿಕ್ ಫಾರ್ ಕ್ವಾಡ್, ಅಂದ್ರೆ ಆ ಪತ್ರಿಕೆ ಹೇಳ್ತಾ ಇದೆ, ಆಂಟಿ ನ್ಯಾಟೋ ಎಕ್ಸರ್ಸೈಸ್ಗೆ ಭಾರತ ತನ್ನ ಸೇನೆಯನ್ನ ಕಳುಹಿಸಿದ್ದು ಕಳವಳಕಾರಿ, ಇದು ಕ್ವಾಡ್ ದೇಶದ ಬಹಳ ಆತಂಕಕಾರಿಯಾದಂತಹ ಬೆಳವಣಿಗೆ ಅಂತ ಆಸ್ಟ್ರೇಲಿಯಾದ ಒಂದು ಪತ್ರಿಕೆ ವರದಿ ಮಾಡ್ತಾ ಇದೆ. ಈ ರೀತಿಯಾಗಿ ವೆಸ್ಟರ್ನ್ ಪತ್ರಿಕೆಗಳು ಭಾರತ ಬಹಳ ದೊಡ್ಡ ಅಪರಾಧ ಮಾಡಿಬಿಟ್ಟಿದೆ, ನರೇಂದ್ರ ಮೋದಿ ಅವರು ಸೇನೆ ಕಳುಹಿಸಿದ್ದಾರೆ, ನಾಳೆ ನ್ಯಾಟೋ ವರ್ಸಸ್ ರಷ್ಯಾ ಯುದ್ಧ ಆಗಿದ್ದೇ ಆದ್ರೆ ಭಾರತ ನೇರವಾಗಿ ರಷ್ಯಾದ ಪರವಾಗಿ ಯುದ್ಧಕ್ಕಿಳಿಯುತ್ತೆ ಎನ್ನುವ ಹಂತಕ್ಕೆ ಇವರು ವರದಿಯನ್ನು ಪ್ರಕಟಿಸಿದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ಎಲ್ಲಿಗೆ ಭಾರತ ಸೇನೆ ಕಳುಹಿಸಿದ್ದು? ಇದನ್ನು ಮೊದಲಿಗೆ ಹೇಳಿಬಿಡ್ತೀನಿ. ಸದ್ಯ ರಷ್ಯಾ ಮತ್ತು ಬೆಲರೂಸ್ ಎರಡೂ ದೇಶಗಳು ಸೇರ್ಕೊಂಡು ಜಪಾಡ್ ಅನ್ನುವಂತಹ ಹೆಸರಿನಲ್ಲಿ ಒಂದು ಯುದ್ಧಾಭ್ಯಾಸವನ್ನ ನಡೆಸ್ತಾ ಇದ್ದಾವೆ. ಬಹಳ ದೊಡ್ಡದಾದಂತಹ ಯುದ್ಧಾಭ್ಯಾಸ. ಈ ರಷ್ಯಾ ಮತ್ತು ಬೆಲರೂಸ್ ಬಗ್ಗೆ ನಿಮಗೇನು ಹೇಳೋದೇ ಬೇಕಾಗಿಲ್ಲ. ಬೆಲರೂಸ್ ಈ ಹಿಂದೆ ಸೋವಿಯತ್ ಯೂನಿಯನ್ನ ಭಾಗವೇ ಆಗಿತ್ತು, ಅನಂತರ ಸ್ವತಂತ್ರವನ್ನು ಪಡೆದುಕೊಂಡು ಬೇರೆ ದೇಶ ಆಗಿದೆ. ಆದರೆ ಇವತ್ತಿಗೂ ಕೂಡ ಬೆಲರೂಸ್ ಮತ್ತು ರಷ್ಯಾದ ಸಂಬಂಧ ಸಿಕ್ಕಾಪಟ್ಟೆ ಆತ್ಮೀಯವಾದಂತಹ ಸಂಬಂಧ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಬೆಲರೂಸ್ ದೇಶದಲ್ಲಿ ರಷ್ಯಾ ತನ್ನ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಕೂಡ ಡಿಪ್ಲಾಯ್ ಮಾಡಿಟ್ಟಿದೆ. ಅದಕ್ಕಿಂತ ಮುಂದುವರೆದು ಹೇಳಬೇಕು ಅಂತಂದ್ರೆ, ರಷ್ಯಾ ಈ ಬೆಲರೂಸ್ ಅನ್ನ ಒಂದು ನ್ಯೂಕ್ಲಿಯರ್ ಪವರ್ ದೇಶ ಅಂತಲೇ ಕನ್ಸಿಡರ್ ಮಾಡುತ್ತೆ. ಬೆಲರೂಸ್ಗೋಸ್ಕರವಾಗಿ ರಷ್ಯಾ ಯಾವ ಹಂತದ ರಿಸ್ಕ್ ಅನ್ನ ಬೇಕಾದರೂ ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದೆ. ಅಂತಹ ಗಳಸ್ಯ ಕಂಠಸ್ಯ ದೇಶಗಳು ಈ ಬೆಲರೂಸ್ ಮತ್ತು ರಷ್ಯಾ. ಇವರು ಜಪಾಡ್ ಹೆಸರಿನಲ್ಲಿ ಬಹಳ ವರ್ಷಗಳಿಂದಲೂ ಕೂಡ ಯುದ್ಧಾಭ್ಯಾಸವನ್ನ ನಡೆಸ್ತಲೇ ಬಂದಿದ್ದಾರೆ. ಅದರಲ್ಲೇನು ಹೊಸತಿಲ್ಲ. ಆದರೆ ಈ ಪಾಶ್ಚಿಮಾತ್ಯರಿಗೆ ಈ ಜಪಾಡ್ ಅನ್ನುವಂಥ ಹೆಸರೇ ಇದೆಯಲ್ಲ, ಇದು ಬಹಳ ಆತಂಕಕಾರಿಯಾದಂತಹ ವಿಚಾರ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ರಷ್ಯನ್ ಭಾಷೆಯಲ್ಲಿ ಜಪಾಡ್ ಅಂತಂದ್ರೆ ವೆಸ್ಟ್ ಅನ್ನುವಂಥ ಅರ್ಥ ಬರುತ್ತೆ, ಅಂದ್ರೆ ಪಶ್ಚಿಮ ಅಂತ. ಸದ್ಯ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಆಗ್ತಾ ಇದೆಯಲ್ಲ, ಈ ಯುದ್ಧಕ್ಕೂ ಕೂಡ ಪುತಿನ್ ಕೊಟ್ಟಂತಹ ಹೆಸರೇನು ಕೇಳಿದ್ರೆ ಝೆಡ್ ಅಂತ. ಝೆಡ್ ಅನ್ನುವಂಥ ಒಂದು ಸಿಂಬಲ್ ಅನ್ನು ಕೊಟ್ಟಿದ್ದಾರೆ. ರಷ್ಯಾದ ಟ್ಯಾಂಕರ್ಗಳಿರಬಹುದು ಅಥವಾ ಬೇರೆ ಬೇರೆ ವೆಪನ್ಗಳಿರಬಹುದು, ಅದರ ಮೇಲೆಲ್ಲ ಝೆಡ್ ಅಂತ ಒಂದು ಸಿಂಬಲ್ ಅನ್ನು ಬರೆಯಲಾಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ, ಪುತಿನ್ ಅನ್ನ ಬೆಂಬಲಿಸುವಂತವರು ಟಿ ಶರ್ಟ್ಗಳಲ್ಲೂ ಕೂಡ ಝೆಡ್ ಅನ್ನುವಂತಹ ಸಿಂಬಲ್ ಅನ್ನು ಧರಿಸ್ತಾರೆ. ಅಷ್ಟರ ಮಟ್ಟಿಗೆ ಝೆಡ್ ಅನ್ನುವಂಥದ್ದು ರಷ್ಯಾದಲ್ಲಿ ಒಂದು ಟ್ರೆಂಡ್ ಅನ್ನು ಹುಟ್ಟು ಹಾಕಿದೆ. ಯಾಕೆ ಅಂತಂದ್ರೆ, ರಷ್ಯಾ ಇವತ್ತು ಪಶ್ಚಿಮದ ಕಡೆಗೆ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸ್ತಾ ಇದೆ ಅನ್ನೋದರ ಸೂಚಕ ಇದು. ಇದೇ ಕಾರಣದಿಂದ ರಷ್ಯಾ ಮತ್ತು ಬೆಲರೂಸ್ನ ನಡುವೆ ನಡೀತಾ ಇರುವಂತಹ ಈ ದೊಡ್ಡ ಯುದ್ಧಾಭ್ಯಾಸಕ್ಕೂ ಕೂಡ ಇವರು ಜಪಾಡ್ ಅಂತಲೇ ಹೆಸರು ಕೊಟ್ಟಿದ್ದಾರೆ. ಈ ಕಾರಣದಿಂದ ಸಹಜವಾಗಿ ಪಾಶ್ಚಿಮಾತ್ಯರಿಗೆ ಏನ್ ಅನ್ಸುತ್ತೆ, ಇದು ನಮ್ಮ ವಿರುದ್ಧವಾಗಿ ಆಗ್ತಾ ಇರುವಂತಹ ಯುದ್ಧಾಭ್ಯಾಸ, ಇದು ನ್ಯಾಟೋದ ವಿರುದ್ಧವಾದಂತಹ ಯುದ್ಧಾಭ್ಯಾಸ, ಈ ರೀತಿಯ ಭಾವನೆ ಅವರಲ್ಲಿ ಬಿಲ್ಡ್ ಆಗ್ಬಿಟ್ಟಿದೆ. ವಿಶೇಷ ಏನು ಕೇಳಿದ್ರೆ, ಈ ಬಾರಿ ಭಾರತ ಸಹ ಈ ಜಪಾಡ್ ಹೆಸರಿನಲ್ಲಿ ನಡೀತಾ ಇರುವಂತಹ ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗಿದೆ. ಭಾರತದ ಆರ್ಮಿ, ಏರ್ ಫೋರ್ಸ್, ನೇವಲ್ ಫೋರ್ಸ್ ಈ ಮೂರೂ ಸೇನೆಯಿಂದ 65 ಮಂದಿ ಸೈನಿಕರನ್ನ ಭಾರತ ಸಹ ಕಳುಹಿಸಿಕೊಟ್ಟಿದೆ. ಹೀಗಾಗಿ ಪಾಶ್ಚಿಮಾತ್ಯ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇದೆ, ಭಾರತ ಎಲ್ಲಾ ರೆಡ್ ಲೈನ್ ಅನ್ನ ಕ್ರಾಸ್ ಮಾಡಿಬಿಟ್ಟಿದೆ. ನ್ಯೂಕ್ಲಿಯರ್ ವೆಪನ್ಗಳನ್ನ ಲಾಂಚ್ ಮಾಡುವಂತಹ ರಿಹರ್ಸಲ್ ನಡೆಸುವ ಈ ಒಂದು ಯುದ್ಧಾಭ್ಯಾಸಕ್ಕೆ ಭಾರತ ಸೈನಿಕರನ್ನ ಕಳುಹಿಸಿಕೊಟ್ಟಿದೆ. ಇದು ಆಂಟಿ ನ್ಯಾಟೋ ಯುದ್ಧಾಭ್ಯಾಸ. ಹೀಗಾಗಿ ಭಾರತ ಎಲ್ಲಾ ರೆಡ್ ಲೈನ್ ಅನ್ನ ಕ್ರಾಸ್ ಮಾಡಿಬಿಟ್ಟಿದೆ ಅಂತ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ವರದಿಯನ್ನ ಪ್ರಕಟಿಸಿದ್ದು.
ಆದರೆ ವಿಚಾರ ಏನು ಗೊತ್ತಾ, ನೀವು ಇದಿಷ್ಟೇ ಸುದ್ದಿಯನ್ನು ಕೇಳಿದ್ದೆ ಆದರೆ ನಿಮಗೂ ಸಹ ಅನಿಸಿರಬಹುದು ಭಾರತ ಸ್ವಲ್ಪ ಎಕ್ಸ್ಟ್ರೀಮ್ ಸ್ಟೆಪ್ಪನ್ನೇ ತೆಗೆದುಕೊಂಡಿದೆ ಅಲ್ವಾ, ಭಾರತಕ್ಕೆ ಯಾಕೆ ಬೇಕಾಗಿತ್ತು ಅಲ್ಲಿಗೆ ತನ್ನ ಸೇನೆಯನ್ನು ಕಳುಹಿಸುವಂತಹ ಉಸಾಬರಿ, ಅದು ಹೇಗಿದ್ರೂ ಕೂಡ ಆ್ಯಂಟಿ ವೆಸ್ಟ್, ಸದ್ಯ ರಷ್ಯಾ ನ್ಯಾಟೋದ ವಿರುದ್ಧವಾಗಿರುವಂಥದ್ದು ನಿಜ, ಪರಿಸ್ಥಿತಿ ಸರಿ ಇಲ್ಲ, ಯಾಕೋಸ್ಕರವಾಗಿ ಭಾರತ ಇಂತಹ ತೀರ್ಮಾನವನ್ನು ಕೈಗೊಳ್ತು ಅಂತ. ಆದರೆ ಸತ್ಯ ಇದೆಯಲ್ಲ, ಇದು ಸ್ವಲ್ಪ ಡಿಫರೆಂಟ್ ಆಗಿದೆ. ನಾನು ಇಷ್ಟೊತ್ತು ಹೇಳಿದ್ದು ಪಾಶ್ಚಿಮಾತ್ಯ ಪತ್ರಿಕೆಗಳ ನರೇಶನ್ ಇದು. ಈ ಜಪಾಡ್ ಹೆಸರಿನಲ್ಲಿ ನಡೀತಾ ಇರುವಂತಹ ಯುದ್ಧಾಭ್ಯಾಸಕ್ಕೆ ಕೇವಲ ಭಾರತ ಮಾತ್ರ ತನ್ನ ಸೇನೆಯನ್ನು ಕಳುಹಿಸಿದ್ದಲ್ಲ, 20ಕ್ಕೂ ಹೆಚ್ಚು ದೇಶಗಳು ಇದರಲ್ಲಿ ಭಾಗಿಯಾಗಿದ್ದಾವೆ. ಚೈನಾ ಇದರಲ್ಲಿ ಭಾಗಿಯಾಗಿದೆ, ಇರಾನ್ ಇದರಲ್ಲಿ ಭಾಗಿಯಾಗಿದೆ, ಬಾಂಗ್ಲಾದೇಶ ಈ ಜಪಾಡ್ ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗಿದೆ. ಅಷ್ಟೇ ಏಕೆ, ಪಾಕಿಸ್ತಾನ ಕೂಡ ತನ್ನ ಸೇನೆಯನ್ನು ಕಳುಹಿಸಿದೆ, UAE, ಕಜಕಿಸ್ತಾನ, ಥೈಲ್ಯಾಂಡ್, ತಜಕಿಸ್ತಾನ, ಹೀಗೆ ಒಟ್ಟು 20ಕ್ಕೂ ಹೆಚ್ಚು ದೇಶಗಳು ತನ್ನ ಸೇನೆಯನ್ನ ಈ ಯುದ್ಧಾಭ್ಯಾಸಕ್ಕೆ ಕಳುಹಿಸಿಕೊಟ್ಟಿದೆ. ಆದರೆ ಈ ವೆಸ್ಟರ್ನ್ ಪತ್ರಿಕೆಗಳು ಟಾರ್ಗೆಟ್ ಮಾಡಿರುವಂತಹದ್ದು ಭಾರತವನ್ನ ಮಾತ್ರ. ಭಾರತ ಘನಘೋರ ಅಪರಾಧವನ್ನೇ ಮಾಡಿಬಿಟ್ಟಿದೆ, ಭಾರತ ಯುದ್ಧದಲ್ಲಿ ಭಾಗಿಯಾಗ್ತಾ ಇದೆ, ರಷ್ಯಾದ ಗುಂಪು ಸೇರಿಕೊಂಡಿದೆ, ಈ ಅರ್ಥ ಬರುವಂತೆ ಹೆಡ್ಡಿಂಗ್ಗಳನ್ನು ಕೊಟ್ಟು ಕಲರ್ಫುಲ್ ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆದಂತಹ ಇನ್ನೊಂದು ವಿಚಾರ ಇದೆ. ಈ ಜಪಾಡ್ ಯುದ್ಧಾಭ್ಯಾಸಕ್ಕೆ ಅಮೆರಿಕ ಸಹ ತನ್ನ ಅಬ್ಸರ್ವರ್ಸ್ ಅನ್ನು ಕಳುಹಿಸಿದೆ. ಇದರ ಅರ್ಥ ಏನು ಕೇಳಿದ್ರೆ, ಈ ಯುದ್ಧಾಭ್ಯಾಸದಲ್ಲಿ ಅಮೆರಿಕ ಕೂಡ ಪರೋಕ್ಷವಾಗಿ ಭಾಗಿಯಾದಂತಾಗಿದೆ. ಅಮೆರಿಕದ ಸೈನಿಕರು ಈ ಜಪಾಡ್ ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗಿದ್ದಾರೆ, ಅಂದ್ರೆ ಅವರು ಅಬ್ಸರ್ವರ್ಸ್ ರೂಪದಲ್ಲಿದ್ದಾರೆ. ಈ ಎಲ್ಲ ವಿಚಾರಗಳನ್ನ ದಿ ಟೈಮ್ಸ್ ಆಗಿರಬಹುದು, ಅಲ್ ಜಜೀರಾ ಆಗಿರಬಹುದು, ದಿ ಆಸ್ಟ್ರೇಲಿಯನ್ ಆಗಿರಬಹುದು, ಈ ಎಲ್ಲಾ ಪತ್ರಿಕೆಗಳು ಬಹಳ ಚಿಕ್ಕದಾಗಿ ಕೆಳಗಡೆ ಎಲ್ಲೋ ಮೂಲೆಯಲ್ಲಿ ಬರೆದು ಬಿಟ್ಟಿದ್ದಾವೆ. ಭಾರತ ಆಂಟಿ ನ್ಯಾಟೋ ಯುದ್ಧಾಭ್ಯಾಸದಲ್ಲಿ ಭಾಗಿಯಾಗಿದೆ, ಭಾರತ ವೆಸ್ಟರ್ನ್ ಹಿತಾಸಕ್ತಿಯ ವಿರುದ್ಧವಾಗಿದೆ ಅಂತ ದೊಡ್ಡ ಹೆಡ್ಲೈನ್ಗಳನ್ನು ಹಾಕಿ ಇವರು ಸುದ್ದಿಯನ್ನು ಪ್ರಕಟಿಸ್ತಾ ಇದ್ದಾರೆ. ಹಾಗಾದರೆ ಭಾರತವೇ ಟಾರ್ಗೆಟ್ ಆಗೋದು ಯಾಕೆ? ಯಾಕೆ ವೆಸ್ಟರ್ನ್ ಮೀಡಿಯಾಗಳು ಭಾರತವನ್ನೇ ದೊಡ್ಡ ಹೆಡ್ಲೈನ್ ಹಾಕಿ ಸುದ್ದಿಯನ್ನು ಪ್ರಕಟಿಸ್ತಾ ಇದ್ದಾವೆ? ಇದಕ್ಕೆ ಕಾರಣ ಬಹಳ ಸಿಂಪಲ್. ಈಗ ಹಣ್ಣು ಕೊಡುವ ಮಾವಿನ ಮರಕ್ಕೆ ಕಲ್ಲು ಹೊಡಿತಾರೆ ಹೊರತು ಜಾಲಿ ಮರಕ್ಕೆ ಕಲ್ಲು ಹೊಡಿತಾರೆ ಯಾರಾದರೂ? ಅಂದ್ರೆ ಸದ್ಯಕ್ಕೆ ಈ ಪಾಶ್ಚಿಮಾತ್ಯ ಪತ್ರಿಕೆಗಳಿಗೆ ಹಣ್ಣು ಕೊಡುವ ಮಾವಿನ ಮರ ಭಾರತವೇ ಹೊರತು ಬಾಂಗ್ಲಾದೇಶ, ಪಾಕಿಸ್ತಾನ ಅಲ್ಲ. ಹೀಗೆ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ನೀವು ಯಾವುದೇ ಸುದ್ದಿ ಸಂಸ್ಥೆಗಳು ಕೂಡ ಭಾರತ ಅನ್ನುವಂತಹ ಒಂದು ಹೆಡ್ಲೈನ್ ಅನ್ನು ಕೊಡ್ತಿದ್ದ ಹಾಗೆ ಆ ಸುದ್ದಿ ಸೇಲ್ ಆಗುತ್ತೆ, ಅದನ್ನ ಜನ ಕ್ಲಿಕ್ ಮಾಡ್ತಾರೆ, ಓದ್ತಾರೆ, ಅದಕ್ಕೆ ವ್ಯೂಸ್ ಬರುತ್ತೆ. ಕಾರಣ ಏನು ಅಂತಂದ್ರೆ, ಒಂದು ಭಾರತದಲ್ಲಿ ವ್ಯೂಸ್ ಹೆಚ್ಚಾಗಿ ಬರುತ್ತೆ, ಭಾರತದಲ್ಲಿ ಹೆಚ್ಚಿನ ಜನಸಂಖ್ಯೆ ಇದೆ, ಪತ್ರಿಕೆಗಳನ್ನ ಹೆಚ್ಚಾಗಿ ಓದ್ತಾರೆ, ಇಂಟರ್ನೆಟ್ ಅನ್ನು ಬಳಸುವಂತವರ ಸಂಖ್ಯೆ ಜಾಸ್ತಿ ಇದೆ, ಹೀಗಾಗಿ ಇಂಡಿಯಾ ಅನ್ನುವಂಥದ್ದನ್ನ ಮೈನ್ ಆಗಿ ಹೈಲೈಟ್ ಮಾಡ್ತಾರೆ. ಇದಕ್ಕಿಂತಲೂ ಮುಖ್ಯವಾಗಿ ಇವತ್ತು ಇಡೀ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಭಾರತದ ಬಗ್ಗೆ ಒಂದು ವಿಶೇಷವಾದಂತಹ ಕುತೂಹಲ ಇದೆ. ಅವರಿಗೆ ಇವತ್ತಿಗೂ ಕೂಡ ಭಾರತ ಯಾರ ಪರವಾಗಿದೆ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಅಂದ್ರೆ ಭಾರತ ರಷ್ಯಾದ ಪಕ್ಷದಲ್ಲಿದೆಯೋ ಅಥವಾ ವೆಸ್ಟರ್ನ್ ಪಕ್ಷದಲ್ಲಿದೆಯೋ, ಯಾರ ಜೊತೆಗಿದೆ ಭಾರತ, ಇದು ಅರ್ಥ ಆಗ್ತಾ ಇಲ್ಲ. ಹೀಗಾಗಿ ಸಹಜವಾಗಿ ಈ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಒಂದು ಆತಂಕ ಇದೆ. ಭಾರತ ಒಂದು ವೇಳೆ ಚೀನಾದ ರೀತಿಯಲ್ಲೇ ರಷ್ಯಾದ ಜೊತೆಗೆ ಕೈ ಜೋಡಿಸಿದ್ದೆ ಆದ್ರೆ ನಮ್ಮ ಗತಿ ಏನಾಗಬೇಕು? ಈ ಆತಂಕ ಪಾಶ್ಚಿಮಾತ್ಯ ಜಗತ್ತಿಗಿದೆ. ನಿಮಗೆಲ್ಲ ಗೊತ್ತೇ ಇದೆ, ರಷ್ಯಾ ಇವತ್ತು ವಿಶ್ವದಲ್ಲಿ 2ನೇ ಅತಿ ದೊಡ್ಡದಾದಂತಹ ಸೈನಿಕ ಶಕ್ತಿ. ಚೈನಾ 3ನೇ ಸ್ಥಾನದಲ್ಲಿದೆ, ಭಾರತ 4ನೇ ಸ್ಥಾನದಲ್ಲಿದೆ. ಒಂದು ವೇಳೆ ಭಾರತ ರಷ್ಯಾ ಜೊತೆಗೆ ನೇರವಾಗಿ ನಿಂತುಕೊಂಡಿದ್ದೆ ಆದ್ರೆ ವಿಶ್ವದಲ್ಲಿ ಟಾಪ್ 2, 3, 4 ಈ ರ್ಯಾಂಕ್ ಅನ್ನು ಹೊಂದಿರುವಂತಹ ಸೈನಿಕ ಶಕ್ತಿಗಳು ಒಂದಾದಂತಾಗತ್ತೆ. ಇದನ್ನ ಜಯಿಸುವಂತಹದ್ದು ಅಮೆರಿಕಾಗೂ ಕಷ್ಟ ಇದೆ, ಇಡೀ ವೆಸ್ಟರ್ನ್ ವರ್ಲ್ಡ್ಗೆ ಕಷ್ಟ ಇದೆ. ಇದೇ ಕಾರಣದಿಂದ ಭಾರತದ ಬಗ್ಗೆ ಕ್ಯೂರಿಯಾಸಿಟಿ ದಿನೇ ದಿನೇ ಅವರಿಗೆ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ಟ್ರಂಪ್ ಪದೇ ಪದೇ ಈ ಉಕ್ರೇನ್ ಯುದ್ಧಕ್ಕೆ ಭಾರತ ಫಂಡ್ ಮಾಡ್ತಾ ಇದೆ, ಅವರು ತೈಲವನ್ನು ಖರೀದಿ ಮಾಡ್ತಾ ಇದ್ದಾರೆ, ಇದನ್ನು ಹೆಚ್ಚಾಗಿ ಹೇಳಿ ಜನರ ಮನಸ್ಸಿನಲ್ಲಿ ಆ ರೀತಿಯ ಭಾವನೆ ಕೂಡ ಬಿಲ್ಡ್ ಆಗ್ತಾ ಇದೆ. ಇದೇ ಕಾರಣದಿಂದ ಯಾವುದೇ ಹೆಡ್ಲೈನ್ನಲ್ಲೂ ಕೂಡ ಭಾರತ ಅಂತ ಬರ್ತಿದ್ದ ಹಾಗೆ ಭಾರತವನ್ನ ಆಂಟಿ ನ್ಯಾಟೋ, ಆಂಟಿ US, ಆಂಟಿ ಯುರೋಪ್ ಅಂತ ಸುದ್ದಿ ಪ್ರಕಟಿಸಿದ್ದೆ ಆದರೆ ಅದನ್ನ ಎಲ್ಲಾ ಕಡೆಯಲ್ಲೂ ಕೂಡ ಜನ ಓದ್ತಾರೆ, ಅದಕ್ಕೆ ಹೆಚ್ಚು ವ್ಯೂಸ್ ಬರುತ್ತೆ. ಇದೇ ಕಾರಣದಿಂದ ವೆಸ್ಟರ್ನ್ ಮೀಡಿಯಾಗಳು ತಮ್ಮ ಕ್ರೆಡಿಬಿಲಿಟಿಯನ್ನ ಪಕ್ಕಕ್ಕಿಟ್ಟು, ಅಂದ್ರೆ ಪತ್ರಿಕಾ ಧರ್ಮವನ್ನ ಬದಿಗೊತ್ತುಬಿಟ್ಟು ಈ ರೀತಿಯ ಸುದ್ದಿಗಳನ್ನು ಪ್ರಕಟಿಸ್ತಾ ಇದ್ದಾರೆ. ಆದರೆ ವಾಸ್ತವತೆ ಹೇಗಿದೆ? ನಿಜವಾಗ್ಲೂ ಭಾರತ ಹೆಚ್ಚು ರಷ್ಯಾಗೆ ಹತ್ತಿರವಾಗಿದೆಯಾ ಕೇಳಿದ್ರೆ ಹಾಗೇನಿಲ್ಲ ಮಿತ್ರರೇ. ಭಾರತ ಇವತ್ತು ಕೂಡ ಯಾವುದೇ ಯುದ್ಧವನ್ನು ಬೆಂಬಲಿಸ್ತಾ ಇಲ್ಲ. ನೀವೇ ನೋಡಿದ್ರಿ, ನಮ್ಮ ಪ್ರಧಾನಮಂತ್ರಿಗಳಿಗೆ 75ನೇ ವರ್ಷದ ಹುಟ್ಟುಹಬ್ಬ ಆಯಿತು. ಆ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ರಂಪ್ ಅವರು ಕೂಡ ವಿಶ್ ಮಾಡಿದ್ರು, ಇನ್ನೊಂದು ಕಡೆ ಪುತಿನ್ ಕೂಡ ವಿಶ್ ಮಾಡಿದ್ರು, ಜೊತೆಗೆ ಪಾಶ್ಚಿಮಾತ್ಯ ದೇಶದ ಅನೇಕ ನಾಯಕರು ವಿಶ್ ಮಾಡಿದ್ದಾರೆ, ಆಸ್ಟ್ರೇಲಿಯನ್ ಪ್ರಧಾನಿಯೂ ಕೂಡ ವಿಶ್ ಮಾಡಿದ್ದಾರೆ. ಭಾರತ ಮತ್ತು ರಷ್ಯಾದ ಸಂಬಂಧ ಎಷ್ಟೇ ಚೆನ್ನಾಗಿದ್ರೂ ಕೂಡ ನಾವು ಉಕ್ರೇನ್ ಜೊತೆಗೂ ಅದೇ ಸಂಬಂಧವನ್ನು ಇಟ್ಟುಕೊಂಡಿದ್ದೀವಿ. ನಾವು ಯುದ್ಧವನ್ನು ಬೆಂಬಲಿಸೋದಿಲ್ಲ ಅನ್ನುವಂಥ ಸ್ಪಷ್ಟ ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಭಾರತವನ್ನ ನ್ಯೂಟ್ರಲ್ ದೇಶ ಅಂತ ಬಿಂಬಿಸೋದಕ್ಕೆ ಹೋಗಬೇಡಿ, ನಾವು ನ್ಯೂಟ್ರಲ್ ಆಗಿಲ್ಲ, ನಾವು ಶಾಂತಿಯನ್ನ ಪ್ರತಿಪಾದನೆ ಮಾಡುವಂತಹ ಪಕ್ಷದಲ್ಲಿದ್ದೀವಿ ಹೀಗಂತ ಮೋದಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಪುತಿನ್ಗೂ ಕೂಡ ನೇರವಾಗಿ ಇದನ್ನು ಹೇಳಿದ್ದಾರೆ, ಇದು ಯುದ್ಧದ ಶತಮಾನ ಅಲ್ಲ, ಮಾತುಕತೆ ಮೂಲಕ ಎಲ್ಲವುದನ್ನು ಬಗೆಹರಿಸಿಕೊಳ್ಳಬೇಕು, ಬಾಂಬು ಬಂದೂಕುಗಳಿಂದ ಯಾವುದಕ್ಕೂ ಕೂಡ ಪರಿಹಾರ ಸಿಗೋದಿಲ್ಲ ಅಂತ ಪುತಿನ್ಗೆ ನೇರವಾಗಿ ಹೇಳಿದ್ದಾರೆ. ಈ ತಾಕತ್ತನ್ನು ತೋರಿಸಿದಂತಹ ಇನ್ನೊಂದು ದೇಶವನ್ನ ನೀವು ತೋರಿಸ್ಬಿಡಿ, ಚೈನಾ ರಷ್ಯಾದ
ಪರವಾಗಿದೆ, ಅಮೆರಿಕ ಯುರೋಪ್ನ ಪರವಾಗಿದೆ. ಪುತಿನ್ ಎದುರುಗಡೆ ಸಿಕ್ಕಿದಾಗ ಹ್ಯಾಂಡ್ ಶೇಕ್ ಮಾಡಿಬಿಟ್ಟು ಹಿಂದಗಡೆಯಿಂದ ಬಾಯಿಗೆ ಬಂದಂತೆ ಮಾತನಾಡ್ತಾರೆ. ಆದರೆ ಭಾರತದ ಪ್ರಧಾನಿ ಹಾಗೆ ಮಾಡಿಲ್ಲ. ಪುತಿನ್ಗೆ ನೇರಾನೇರವಾಗಿ ಹೇಳುವಂತಹ ಧೈರ್ಯ ಮಾಡಿದ್ದಾರೆ. ಇಷ್ಟೆಲ್ಲ ಕ್ಲಿಯರ್ ಸ್ಟ್ಯಾಂಡನ್ನು ತೆಗೆದುಕೊಂಡಾಗಿಯೂ ಕೂಡ ಇವತ್ತು ಪಾಶ್ಚಿಮಾತ್ಯ ಪತ್ರಿಕೆಗಳು ಮಾತ್ರ ಭಾರತವನ್ನು ಒಂದು ಪಕ್ಷಕ್ಕೆ ಲೇಬಲ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾವೆ. ಭಾರತವನ್ನು ರಷ್ಯಾದ ಪರ ಅಂತ ಬಿಂಬಿಸುವಂತಹ ಒಂದು ದೊಡ್ಡ ಹುನ್ನಾರವನ್ನು ಮಾಡ್ತಾ ಇದ್ದಾವೆ. ಮಿತ್ರರೇ, ಇದು ಇಲ್ಲಿಗೆ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದು ಇನ್ನೂ ಸಾಕಷ್ಟು ಮುಂದುವರಿಯುತ್ತೆ. ಪಾಶ್ಚಿಮಾತ್ಯ ಪತ್ರಿಕೆಗಳು ಇಂತಹ ನೆರೇಟಿವ್ ಬಿಲ್ಡ್ ಮಾಡುವಂತಹ ಕೆಲಸವನ್ನು ನಿರಂತರವಾಗಿ ಮುಂದುವರಿಸ್ತಾರೆ. ಹೀಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನು ಕೇಳಿದ್ರೆ, ಯಾವುದೋ ಒಂದು ವಿಚಾರ ಎಲ್ಲೋ ನಿಮಗೆ ತಿಳಿಯುತ್ತೆ ಅಂತಂದ್ರೆ ಕೇವಲ ಅದನ್ನು ಮಾತ್ರ ನಂಬೋದಕ್ಕೆ ಹೋಗಬೇಡಿ. ಅದ್ರ ಬಗ್ಗೆ ನೀವು ಸಾಕಷ್ಟು ಸ್ಟಡಿ ಮಾಡಿ. ಜೊತೆಗೆ ನೀವು ಕೇವಲ ಹೆಡ್ಲೈನ್ಗಳನ್ನು ಓದಿ ಕನ್ಕ್ಲೂಷನ್ಗೂ ಕೂಡ ಬರಬೇಡಿ. ಸಾಕಷ್ಟು ಅದನ್ನ ಡೀಪ್ ಆಗಿ ಸ್ಟಡಿ ಮಾಡುವಂತಹ ಕೆಲಸ ಮಾಡಿ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.